ಓಂ ಶಾಂತಿ. ಇಂದಿನ ದಿನಾಂಕ 1/8/2022. ಮಧುರ ಮಕ್ಕಳೇ, ತಂದೆಯು ಜ್ಞಾನದ ಮಧುರಾತಿ ಮಧುರ ಮಾತುಗಳನ್ನು ಹೇಳುತ್ತಾರೆ. ಅದನ್ನು ಧಾರಣೆ ಮಾಡಬೇಕಾಗಿದೆ. ಬಹಳ ಮಧುರರು ಶಿರಖಂಡವಾಗಿ ಇರಬೇಕು. ಎಂದೂ ಸಹ ಉಪ್ಪು ನೀರಾಗಬಾರದು. ಪ್ರಶ್ನೆ: ಯಾವ ಮಹಾಮಂತ್ರದಿಂದ ನೀವು ಮಕ್ಕಳಿಗೆ ಹೊಸ ರಾಜಧಾನಿಯ ತಿಲಕ ಸಿಗುತ್ತದೆ? ಉತ್ತರ: ತಂದೆಯು ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಮಹಾಮಂತ್ರವನ್ನು ಕೊಡುತ್ತಿದ್ದಾರೆ. ಮಧುರ ಮುದ್ದಾದಂತಹ ಮಕ್ಕಳೇ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಗೃಹಸ್ಥದಲ್ಲಿದ್ದು ಕಮಲ ಪುಷ್ಪದ ಸಮಾನವಿರಬೇಕು. ಆಗ ರಾಜಧಾನಿಯ ತಿಲಕ ಸಿಗುತ್ತದೆ. ಪ್ರಶ್ನೆ: ದೃಷ್ಟಿಯಂತೆ ಸೃಷ್ಟಿ ಈ ನಾಣ್ಣುಡಿ ಏಕೆ ಇದೆ? ಉತ್ತರ: ಈ ಸಮಯದಲ್ಲಿ ಮನುಷ್ಯರು ಪತಿತರಾಗಿದ್ದಾರೆ, ಕಪ್ಪಾಗಿದ್ದಾರೆ. ಅದೇ ರೀತಿ ತಮ್ಮ ದೇವತೆಗಳಲ್ಲಿಯೂ ಲಕ್ಷ್ಮೀ ನಾರಾಯಣ, ರಾಮ ಸೀತೆಯನ್ನು, ಶಿವ ತಂದೆಯನ್ನೂ ಸಹ ಕಪ್ಪಾಗಿ ಮಾಡಿದ್ದಾರೆ ಮತ್ತು ಅವರ ಪೂಜೆಯನ್ನು ಮಾಡುತ್ತಾರೆ. ಇದರ ಅರ್ಥ ಏನೆಂದು ತಿಳಿದುಕೊಂಡಿಲ್ಲ. ಆದ್ದರಿಂದ ಈ ನಾಣ್ಣುಡಿ ಇದೆ. ಗೀತೆ: ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಮಧುರಾತಿ ಮಧುರ ಬಹಳ ಕಾಲ ಅಗಲಿದ್ದು ಮತ್ತೆ ಸಿಕ್ಕಿರುವಂತಹ ಮಕ್ಕಳು ಗೀತೆಯ ಸಾಲನ್ನು ಕೇಳಿದ್ದೀರಿ. ಎಷ್ಟು ಪಾಪ ಮತ್ತು ಎಷ್ಟು ಪುಣ್ಯ ಮಾಡಿದ್ದೀರಿ ಎಂದು ಮನಸ್ಸು ಎಂಬ ದರ್ಪಣದಲ್ಲಿ ನೋಡಿಕೊಳ್ಳಿ. ಮನಸ್ಸು ಎಂಬ ದರ್ಪಣದಲ್ಲಿ ವಿಚಾರ ಮಾಡಲಾಗುತ್ತದೆ ಎಲ್ಲವೇ. ಇದಂತೂ ಪಾಪಾತ್ಮರ ಪ್ರಪಂಚವಾಗಿದೆ. ಪುಣ್ಯಾತ್ಮರ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಎಲ್ಲರೂ ಪಾಪವನ್ನೇ ಮಾಡುತ್ತಿರುತ್ತಾರೆಂದರೆ ಮತ್ತೆ ಪುಣ್ಯಾತ್ಮರು ಎಲ್ಲಿಂದ ಬರುತ್ತಾರೆ? ಏಕೆಂದರೆ ಇದು ರಾವಣನ ರಾಜ್ಯವಾಗಿದೆ. ಪತಿತ ಪಾವನ ಬನ್ನಿ ಎಂದು ಸ್ವಯಂ ಹೇಳುತ್ತಿರುತ್ತಾರೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಭಾರತವೇ ಪುಣ್ಯಾತ್ಮರ ಖಂಡವಾಗಿತ್ತು. ಯಾವುದೇ ಪಾಪಗಳನ್ನು ಮಾಡುತ್ತಿರಲಿಲ್ಲ. ಹಸು ಮತ್ತು ಹುಲಿ ಜೊತೆಯಲ್ಲಿಯೇ ನೀರು ಕುಡಿಯುತ್ತಿದ್ದವು. ಶಿರಖಂಡವಾಗಿತ್ತು. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಶಿರಖಂಡವಾಗಿರಿ. ಪುಣ್ಯಾತ್ಮರ ಪ್ರಪಂಚದಲ್ಲಿ ತಮೋಪ್ರಧಾನ ಆತ್ಮರು ಎಲ್ಲಿಂದ ಬರುತ್ತಾರೆ? ಈಗ ತಂದೆಯು ಜ್ಞಾನದ ಪ್ರಕಾಶತೆಯನ್ನು ಕೊಟ್ಟಿದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ, ನಾವೇ ಸತೋಪ್ರಧಾನ ದೇವಿ ದೇವತೆಗಳಾಗಿದ್ದೆವು. ಅವರ ಮಹಿಮೆಯು ಸರ್ವಗುಣ ಸಂಪನ್ನರು, 16 ಕಲಾ ಸಂಪನ್ನರು ಎಂದಿದೆ. ನಾವು ಸ್ವಯಂ ಅವರ ಮಹಿಮೆಯನ್ನು ಮಾಡುತ್ತೇವೆ. ಮನುಷ್ಯರು ಹೇಳುತ್ತಾರೆ, ನಾನು ನಿರ್ಗುಣರು, ನಮ್ಮಲ್ಲಿ ಯಾವುದೇ ಗುಣಗಳಿಲ್ಲ. ಪ್ರಭು, ನೀವು ಬಂದು ಯಾವಾಗ ದಯೆ ತೋರಿಸುತ್ತೀರಿ, ಆಗ ನಾವು ಸಹ ಅಂಥವರಾಗುತ್ತೇವೆ. ಇದನ್ನು ಆತ್ಮವು ಹೇಳುತ್ತದೆ. ಆತ್ಮವು ತಿಳಿದುಕೊಂಡಿದೆ. ಈ ಸಮಯದಲ್ಲಿ ನಾವು ಪಾಪಾತ್ಮರಾಗಿದ್ದೇವೆ. ಪುಣ್ಯಾತ್ಮರಂತೂ ದೇವಿ ದೇವತೆಗಳಾಗಿದ್ದಾರೆ ಎಂದು ಅವರನ್ನು ಪೂಜಿಸುತ್ತಾರೆ. ಎಲ್ಲರೂ ಹೋಗಿ ದೇವತೆಗಳ ಚರಣಗಳಿಗೆ ಬಾಗುತ್ತಾರೆ. ಸಾಧು ಸನ್ಯಾಸಿಗಳು ಮೊದಲಾದವರು ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆ. ಅಮರನಾಥ, ಶ್ರೀನಾಥ ದ್ವಾರಕ್ಕೆ ಹೋಗುತ್ತಾರೆ. ಅಂದ ಮೇಲೆ ಇದು ಪಾಪಾತ್ಮರ ಪ್ರಪಂಚವಾಗಿದೆ. ಭಾರತ ಪುಣ್ಯಾತ್ಮರ ಪ್ರಪಂಚವಾಗಿತ್ತು. ಆಗ ಲಕ್ಷ್ಮೀ ನಾರಾಯಣರ ರಾಜ್ಯವಿತ್ತು. ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುತ್ತಿತ್ತು. ಮನುಷ್ಯರು ಸತ್ತಾಗ ಸ್ವರ್ಗಕ್ಕೆ ಹೋದರೆಂದು ಹೇಳುತ್ತಾರೆ. ಆದರೆ ಸ್ವರ್ಗವೆಲ್ಲಿದೆ? ಸ್ವರ್ಗವಿದ್ದಾಗ ಸತ್ಯಯುಗವಾಗಿತ್ತು. ಮನುಷ್ಯರಲ್ಲಿ ಮನಸ್ಸಿಗೆ ಏನು ಬರುತ್ತದೆ ಅದನ್ನು ಹೇಳಿಬಿಡುತ್ತಾರೆ. ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಸ್ವರ್ಗದಲ್ಲಿ ಹೋದರೆಂದರೆ ಅವರು ಇದಕ್ಕೆ ಮೊದಲು ನರಕದಲ್ಲಿಯೇ ಇದ್ದರು.
ಸನ್ಯಾಸಿಗಳು ಸತ್ತಾಗ ಜ್ಯೋತಿಯಲ್ಲಿ ಜ್ಯೋತಿ ಸೇರಿತು ಎಂದು ಹೇಳುತ್ತಾರೆ. ಅಂದ ಮೇಲೆ ವ್ಯತ್ಯಾಸವಾಯಿತಲ್ಲವೇ? ಜ್ಯೋತಿಯಲ್ಲಿ ಸಮಾವೇಶವಾದರು ಎಂದರೆ ಮತ್ತೆ ಇಲ್ಲಿ ಬರುವುದಿಲ್ಲ ಎಂದಾಯಿತು. ನೀವು ತಿಳಿದುಕೊಂಡಿದ್ದೀರಿ, ನಾವು ಆತ್ಮರು ಎಲ್ಲಿರುತ್ತೇವೆಯೋ ಅದನ್ನು ನಿರ್ವಾಣಧಾಮವೆಂದು ಹೇಳಲಾಗುತ್ತದೆ. ವೈಕುಂಠಕ್ಕೆ ನಿರ್ವಾಣಧಾಮವೆಂದು ಹೇಳಲಾಗುವುದಿಲ್ಲ. ಮಕ್ಕಳಿಗೆ ಬಹಳ ಮಧುರಾತಿ ಮಧುರ ಜ್ಞಾನದ ಮಾತುಗಳನ್ನು ತಿಳಿಸಲಾಗುತ್ತದೆ. ಅದನ್ನು ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ನಮಗೆ ವೈಕುಂಠದ ಮಾರ್ಗವನ್ನು ತಿಳಿಸುವುದಕ್ಕಾಗಿ, ರಾಜಯೋಗವನ್ನು ತಿಳಿಸುವುದಕ್ಕಾಗಿ ತಂದೆಯು ಬಂದಿದ್ದಾರೆ. ಪಾವನ ಪ್ರಪಂಚದ ಮಾರ್ಗದರ್ಶಕರಾಗಿ ಮಾರ್ಗವನ್ನು ತಿಳಿಸಿ ಕರೆದುಕೊಂಡು ಹೋಗುತ್ತಾರೆ. ಅವಶ್ಯವಾಗಿ ವಿನಾಶವು ಸನ್ಮುಖದಲ್ಲಿದೆ. ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ. ಹಳೆಯ ಪ್ರಪಂಚದಲ್ಲೇ ಉಪದ್ರವಗಳಿರುತ್ತವೆ. ತಂದೆಯು ಎಷ್ಟು ಮಧುರವಾಗಿದ್ದಾರೆ. ಕುರುಡರಿಗೆ ಊರುಗೋಲಾಗುತ್ತಾರೆ. ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಅಲೆಯುತ್ತಿರುತ್ತಾರೆ. ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಹೇಳಲಾಗುತ್ತದೆ. ಬ್ರಹ್ಮನು ಇಲ್ಲಿಯೇ ಇದ್ದಾರಲ್ಲವೇ? ರಾತ್ರಿಯನ್ನು ಹಗಲನ್ನಾಗಿ ಮಾಡುವುದಕ್ಕಾಗಿ ತಂದೆಯು ಬರುತ್ತಾರೆ. ಅರ್ಧಕಲ್ಪ ರಾತ್ರಿ ಮತ್ತು ಅರ್ಧಕಲ್ಪ ಹಗಲು ಎಂಬುದು ಈಗ ನಮಗೆ ತಿಳಿದಿದೆ. ಅಲ್ಲಿ ಕಲಿಯುಗ ಬಹುಶಃ ಮಗುವಾಗಿದೆ ಎಂದು ಹೇಳುತ್ತಾರೆ. ಮತ್ತೆ ಇನ್ನೊಂದು ಬಾರಿ ಹೇಳುತ್ತಾರೆ, ಈ ಪ್ರಪಂಚವು ವಿನಾಶವಾಗುತ್ತದೆ. ಆದರೆ ಏನನ್ನು ತಿಳಿದುಕೊಂಡಿಲ್ಲ. ವರ್ತಮಾನ ಸಮಯದಲ್ಲಂತೂ ಮನೆಮಠಗಳನ್ನು ಬಿಡುವುದು ಕಷ್ಟದ ಮಾತಾಗಿದೆ. ಯಾವುದಾದರೂ ಕಾರಣವಿದ್ದಾಗ ಮನೆಯನ್ನು ಬಿಟ್ಟು ಸನ್ಯಾಸಿಗಳಾಗುತ್ತಾರೆ. ಸನ್ಯಾಸಿಗಳಿಗೂ ಸಹ ಲೈಸೆನ್ಸ್ ಇರಬೇಕೆಂದು ಮಧ್ಯದಲ್ಲಿ ಸರ್ಕಾರವು ಆಜ್ಞೆಯನ್ನು ಹೊರಡಿಸಿತು. ಮನೆಯಲ್ಲಿ ಮುನಿಸಿಕೊಂಡು ಸನ್ಯಾಸಿಗಳಾಗಬಾರದು. ಅವರಿಗಂತೂ ಬಹಳ ಸಂಪತ್ತು ಸಿಗುತ್ತದೆ. ಇದನ್ನು ಅದ್ದಿನ ಅಲ್ಪಕಾಲದ ಸನ್ಯಾಸ ಎಂದು ಹೇಳಲಾಗುತ್ತದೆ. ಆದರೆ ನಮ್ಮದು ಬೇಅದ್ದಿನ ಸನ್ಯಾಸವಾಗಿದೆ. ಈ ಸಮಯದಲ್ಲಿ ಇಡೀ ಪ್ರಪಂಚವೇ ಪತಿತವಾಗಿದೆ. ಅದನ್ನು ಈಗ ಪಾವನ ಪ್ರಪಂಚವನ್ನಾಗಿ ಮಾಡಬೇಕಾಗಿದೆ. ಈ ಕಾರ್ಯವನ್ನು ಮಾಡುವುದು ಒಬ್ಬ ಪತಿತ ಪಾವನ ತಂದೆಯದೇ ಕರ್ತವ್ಯವಾಗಿದೆ. ಸತ್ಯಯುಗದಲ್ಲಿ ಪವಿತ್ರ ಗೃಹಸ್ಥ ಧರ್ಮವಿತ್ತು. ಲಕ್ಷ್ಮೀ ನಾರಾಯಣರ ಚಿತ್ರವೂ ಸಹ ಇದೆ. ದೇವಿ ದೇವತೆಗಳ ಮಹಿಮೆಯನ್ನು ಆಡುತ್ತಾರಲ್ಲವೇ? ಸರ್ವಗುಣ ಸಂಪನ್ನರು. ಅವರದ್ದು ಹಠಯೋಗ ಕರ್ಮ ಸನ್ಯಾಸವಾಗಿದೆ. ಆದರೆ ಕರ್ಮ ಸನ್ಯಾಸವಾಗಲು ಸಾಧ್ಯವಿಲ್ಲ. ಕರ್ಮವನ್ನು ಮಾಡದೆ ಮನುಷ್ಯರು ಒಂದು ಸೆಕೆಂಡ್ ಸಹ ಇರಲು ಸಾಧ್ಯವಿಲ್ಲ. ಕರ್ಮ ಸನ್ಯಾಸ ಅಕ್ಷರ ತಪ್ಪಾಗಿದೆ. ರಾಜಯೋಗ ಇಲ್ಲಿ ಕರ್ಮಯೋಗವಾಗಿದೆ. ನಾವು ಸೂರ್ಯವಂಶಿ ದೇವಿ ದೇವತೆಗಳಾಗಿದ್ದೀರಿ. ನಾವು 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ತಿಳಿದಿದೆ. ವರ್ಣದ ಗಾಯನವೂ ಇದೆ. ಬ್ರಾಹ್ಮಣ ವರ್ಣದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ತಂದೆಯು ನೀವು ಮಕ್ಕಳಿಗೆ ಮಹಾಮಂತ್ರವನ್ನು ಕೊಡುತ್ತಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತೀರೆಂದರೆ ನಿಮಗೆ ರಾಜಧಾನಿಯ ತಿಲಕವು ಸಿಗುತ್ತದೆ. ಮಧುರಾತಿ ಮಧುರ ಮುದ್ದಾದ ಮಕ್ಕಳೇ, ಗೃಹಸ್ಥದಲ್ಲಿಯೇ ಇದ್ದು ಕಮಲ ಪುಷ್ಪ ಸಮಾನವಿರಿ. ಎಷ್ಟು ಪ್ರೀತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಬಹುದಾಗಿದೆ. ಆದರೆ ಕ್ರೋಧದಿಂದಲ್ಲ. ಬಹಳ ಮಧುರರಾಗಿರಬೇಕು. ತಂದೆಯ ನೆನಪಿನಲ್ಲಿ ಸದಾ ಮುಗುಳ್ನಗುತ್ತಿರಬೇಕು. ದೇವತೆಗಳ ಚಿತ್ರವು ಎಷ್ಟು ಹರ್ಷಿತ ಮುಖವುಳ್ಳಂಥವರಾಗಿದ್ದಾರೆ ಎಂದು ನೋಡಿ. ನೀವು ಈಗ ತಿಳಿದುಕೊಂಡಿದ್ದೀರಿ, ಆ ರೀತಿ ನಾವೇ ಆಗಿದ್ದೆವು. ನಾವೇ ದೇವತೆಗಳಾಗಿದ್ದೆವು. ನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾದೆವು. ಈಗ ನಾವು ಸಂಗಮದಲ್ಲಿ
ಬ್ರಹ್ಮ ಮುಖ ವಂಶಾವಳಿಗಳಾಗಿದ್ದೇವೆ. ಬ್ರಹ್ಮ ಮುಖ ವಂಶಾವಳಿ ಈಶ್ವರ ವಂಶೀಯರಾಗಿದ್ದೀರಿ. ತಂದೆಯಿಂದ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಆಸ್ತಿ ಸಿಗುತ್ತದೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಯಾವಾಗ ದೇವಿ ದೇವತೆಗಳ ರಾಜ್ಯವಿತ್ತು ಆಗ ಯಾವುದೇ ಧರ್ಮಗಳಿರಲಿಲ್ಲ, ಚಂದ್ರವಂಶಿಯೂ ಸಹ ಇರಲಿಲ್ಲ. ಇದಂತೂ ತಿಳಿದುಕೊಳ್ಳುವ ಮಾತಲ್ಲವೇ? ಅಂಸೋ ಇದರ ಅರ್ಥವನ್ನು ಅವರು ಆತ್ಮಸೋ ಪರಮಾತ್ಮ ಎಂದು ತಿಳಿದುಕೊಂಡಿದ್ದಾರೆ. ಈಗಂತೂ ನೀವು ತಿಳಿದುಕೊಂಡಿದ್ದೀರಿ, ನಾವೇ ದೇವತೆಗಳು, ನಂತರ ಕ್ಷತ್ರಿಯರು ಆದೆವು. ಇದನ್ನು ಆತ್ಮವೇ ಹೇಳುತ್ತದೆ. ನಾನಾತ್ಮ ಪವಿತ್ರವಾಗಿದ್ದೆನು, ಆಗ ಶರೀರವೂ ಸಹ ಪವಿತ್ರವಾಗಿತ್ತು. ಅದು ನಿರ್ವಿಕಾರಿ ಪ್ರಪಂಚ, ಇದು ವಿಕಾರಿ ಪ್ರಪಂಚವಾಗಿದೆ. ದುಃಖಧಾಮ, ಸುಖಧಾಮ ಮತ್ತು ಶಾಂತಿಧಾಮ. ಅಲ್ಲಿ ನಾವೆಲ್ಲ ಆತ್ಮಗಳು ವಾಸ ಮಾಡುತ್ತೇವೆ. ನಾವೆಲ್ಲರೂ ಚೀನಿಯರು, ಹಿಂದೂಗಳು, ಸಹೋದರರಾಗಿದ್ದೆವು ಎಂದು ಹೇಳುತ್ತಾರೆ. ಆದರೆ ಅರ್ಥವನ್ನು ತಿಳಿದುಕೊಳ್ಳಬೇಕಲ್ಲವೇ? ಇಂದು ಸಹೋದರ ಎಂದು ಗುಂಡು ಹಾರಿಸುತ್ತಾರೆ. ಸರ್ವ ಆತ್ಮರು ಸಹೋದರರಾಗಿದ್ದಾರೆ. ಪರಮಾತ್ಮನಿಗೆ ಸರ್ವವ್ಯಾಪಿ ಎಂದು ಹೇಳುವುದರಿಂದ ಎಲ್ಲರೂ ತಂದೆಯರಾಗುತ್ತಾರೆ. ತಂದೆಯು ಆಸ್ತಿಯನ್ನು ಕೊಡಬೇಕು, ಸಹೋದರರು ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಇದು ಹಗಲು ಮತ್ತು ರಾತ್ರಿಯ ವ್ಯತ್ಯಾಸವಾಯಿತು. ಅವರಂತೂ ಪತಿತ ಪಾವನನಾಗಿದ್ದಾರೆ, ಅವರಿಂದಲೇ ಪಾವನರಾಗಬೇಕು. ನಾವು ಮನುಷ್ಯರಿಂದ ದೇವತೆಗಳಾಗುವುದಕ್ಕೆ ಬಯಸುತ್ತೇವೆ. ಇದರ ಬಗ್ಗೆ ಗ್ರಂಥದಲ್ಲಿಯೂ ಸಹ ಇದೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೂ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ ಎಂದು ಇದು ಗಾಯನದಲ್ಲಿದೆ. ನಾವು ದೇವತೆಗಳು ಜೀವನ್ಮುಕ್ತಿಯಲ್ಲಿದ್ದೆವು, ಈಗ ಜೀವನ ಬಂಧನದಲ್ಲಿದ್ದೇವೆ. ರಾವಣ ರಾಜ್ಯವು ದ್ವಾಪರದಿಂದ ಪ್ರಾರಂಭವಾಗುತ್ತದೆ. ನಂತರ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗುತ್ತಾರೆ. ಇದರ ಗುರುತುಗಳನ್ನು ಜಗನ್ನಾಥಪುರಿಯಲ್ಲಿ ದೇವತೆಗಳು ಬಹಳ ಕೊಳಕು ಚಿತ್ರಗಳನ್ನು ಮಾಡಿದ್ದಾರೆ. ಮೊದಲು ಅವರಿಗೆ ಇದು ತಿಳಿದಿರಲಿಲ್ಲ. ಈಗ ಅವರಿಗೆ ಎಷ್ಟೊಂದು ತಿಳುವಳಿಕೆ ಬಂದಿದೆ. ಆಶ್ಚರ್ಯ ಪಡುತ್ತಾರೆ. ದೇವತೆಗಳು ಇಷ್ಟೊಂದು ಅಶ್ಲೀಲ ಚಿತ್ರಗಳನ್ನು ಹೇಗೆ ಹಾಕಿದ್ದಾರೆ ಮತ್ತು ಒಳಗಡೆ ಕಪ್ಪು ಜಗನ್ನಾಥ ಕುಳಿತಿದ್ದಾರೆ. ಶ್ರೀನಾಥ ದ್ವಾರದಲ್ಲೂ ಕಪ್ಪು ಚಿತ್ರವನ್ನು ತೋರಿಸಿದ್ದಾರೆ. ಇದು ಯಾರಿಗೂ ತಿಳಿದಿಲ್ಲ. ಜಗನ್ನಾಥನ ಮುಖವನ್ನು ಕಪ್ಪಾಗಿ ತೋರಿಸಿದ್ದಾರೆ. ಏಕೆ? ಅವರಿಗೆ ಸರ್ಪವು ಕಚ್ಚಿತು ಎಂದು ಹೇಳುತ್ತಾರೆ. ಆದರೆ ರಾಮನಿಗೆ ಏನಾಯಿತು? ನಾರಾಯಣನ ಮುಖವನ್ನು ಕಪ್ಪಾಗಿ ತೋರಿಸಿದ್ದಾರೆ. ಶಿವಲಿಂಗವನ್ನು ಕಪ್ಪಾಗಿ ತೋರಿಸುತ್ತಾರೆ. ಎಲ್ಲವನ್ನು ಕಪ್ಪು ಕಪ್ಪಾಗಿ ತೋರಿಸುತ್ತಾರೆ. ದೃಷ್ಟಿಯಂತೆ ಸೃಷ್ಟಿ. ಈ ಸಮಯದಲ್ಲಿ ಎಲ್ಲರೂ ಪತಿತರು ಕಪ್ಪಾಗಿದ್ದಾರೆ. ಭಗವಂತನನ್ನು ಸಹ ಕಪ್ಪಾಗಿ ಮಾಡಿಬಿಟ್ಟಿದ್ದಾರೆ. ಮೊಟ್ಟ ಮೊದಲು ಶಿವನ ಪೂಜೆ ಮಾಡುತ್ತಿದ್ದರು, ಆಗ ವಜ್ರದ ಲಿಂಗವನ್ನು ಮಾಡಿದ್ದರು. ಈಗ ಆ ಎಲ್ಲ ವಸ್ತುಗಳು ಮಾಯವಾಗಿವೆ. ಇದಂತೂ ಅತಿ ಶ್ರೇಷ್ಠ ಬೆಲೆ ಬಾಳುವಂತಹ ವಸ್ತುಗಳಾಗಿವೆ. ಪುರಾತನ ವಸ್ತುವಿನ ಬೆಲೆ ಹೆಚ್ಚಿನ ಮೌಲ್ಯದ್ದಾಗಿರುತ್ತದೆ. ಪೂಜೆಯು ಪ್ರಾರಂಭವಾಗಿ 2500 ವರ್ಷಗಳಾಯಿತು. ಇಷ್ಟು ಪುರಾತನದ್ದಾಗಿದೆ. ಬಹಳ ಪುರಾತನ ಚಿತ್ರಗಳು ದೇವಿ ದೇವತೆಗಳದ್ದಾಗಿದೆ. ಮತ್ತೆ ಲಕ್ಷಾಂತರ ವರ್ಷಗಳದ್ದಾಗಿದೆ ಎಂದು ಹೇಳುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, 5000 ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು. ಈಗ ಕಲಿಯುಗವಾಗಿದೆ. ವಿನಾಶವು ಎದುರು ನಿಂತಿದೆ. ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ತಂದೆಯು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ. ಬ್ರಹ್ಮನ ಮುಖಾಂತರ ಬ್ರಾಹ್ಮಣರಾಗಿದ್ದೀರಿ. ನಂತರ ನೀವು ದೇವತೆಗಳೇ ಪಾಲನೆಯನ್ನು ಮಾಡುತ್ತೀರಿ. ಈ ಮಾತು ಯಾವುದೇ ಭಗವದ್ಗೀತೆಯಲ್ಲಿ
ಇಲ್ಲ. ಈ ಜ್ಞಾನವು ಮಾಯವಾಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ. ಲಕ್ಷ್ಮೀನಾರಾಯಣರು ಸಹ ತ್ರಿಕಾಲದರ್ಶಿಗಳಲ್ಲ ಅಂದ ಮೇಲೆ ಈ ಜ್ಞಾನವು ಪರಂಪರೆಯಿಂದ ನಡೆದು ಬರಲು ಹೇಗೆ ಸಾಧ್ಯ? ಈ ಸಮಯದಲ್ಲೇ ನೀವು ತ್ರಿಕಾಲದರ್ಶಿಗಳಾಗಿದ್ದೀರಿ. ಎಲ್ಲರಿಗಿಂತ ಒಳ್ಳೆಯ ಸೇವೆಯನ್ನು ನೀವು ಮಾಡುತ್ತಿದ್ದೀರಿ. ನೀವು ಸತ್ಯವಾದ ಸಮಾಜ ಸೇವಾಧಾರಿ ಆಗಿದ್ದೀರಿ. ನೀವೀಗ ಆತ್ಮಾಭಿಮಾನಿಗಳಾಗುತ್ತೀರಿ. ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದು ಹೇಗೆ ಬಿಟ್ಟು ಹೋಗುತ್ತದೆ? ತಂದೆಯು ಅಕ್ಕಸಾಲಿಗನಲ್ಲವೇ? ಚಿನ್ನದಲ್ಲಿ ಕಬ್ಬಿಣದ ತುಕ್ಕು ಹಿಡಿದು ಆತ್ಮವು ಪತಿತವಾಗಿದೆ. ಈಗ ಹೇಗೆ ಪಾವನವಾಗುತ್ತದೆ? ತಂದೆಯು ಹೇಳುತ್ತಾರೆ, ಏ ಆತ್ಮಗಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ಪತಿತ ಪಾವನ ತಂದೆಯು ಶ್ರೀಮತವನ್ನು ಕೊಡುತ್ತಿದ್ದಾರೆ. ಭಗವಾನುವಾಚ, ಏ ಆತ್ಮಗಳೇ, ನಿಮ್ಮಲ್ಲಿ ತುಕ್ಕು ಹಿಡಿದಿದೆ. ನೀವೀಗ ಪತಿತರಾಗಿದ್ದೀರಿ. ಪತಿತರು ಮತ್ತೆ ಮಹಾತ್ಮರಾಗಲು ಸಾಧ್ಯವಿಲ್ಲ. ಇದಕ್ಕೆ ಒಂದೇ ಒಂದು ಉಪಾಯವಾಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ಯೋಗಾಗ್ನಿಯಿಂದ ನಿಮ್ಮ ವಿಕರ್ಮಗಳು ಭಸ್ಮವಾಗುತ್ತದೆ. ಎಷ್ಟೊಂದು ಆಶ್ರಮಗಳಿವೆ. ಅಲ್ಲಿ ಅನೇಕ ಪ್ರಕಾರದ ಹಠಯೋಗದ ಚಿತ್ರಗಳನ್ನು ಹಾಕಿಕೊಂಡಿದ್ದಾರೆ. ಇದು ಯೋಗ ಅಥವಾ ನೆನಪಿನ ಬಟ್ಟಿಯಾಗಿದೆ. ಬಲೆ ಗೃಹಸ್ಥ ವ್ಯವಹಾರದಲ್ಲಿರಿ. ಭೋಜನ ಮೊದಲಾದವುಗಳನ್ನು ಮಾಡಿ ಮಕ್ಕಳನ್ನು ಸಂಭಾಲನೆ ಮಾಡಿ. ಒಳ್ಳೆಯದು. ಆದರೆ ನೆನಪು ಮಾಡುವುದಕ್ಕಾಗಿ ಬೆಳಗಿನ ಸಮಯವಿದೆಯಲ್ಲವೇ? ಭಕ್ತಿಯಲ್ಲಿ ಈ ರೀತಿ ಹೇಳುತ್ತಾರೆ, ರಾಮಸ್ಮರಣೆಯನ್ನು ಪ್ರಭಾತದ ಸಮಯದಲ್ಲಿ ಮಾಡಬೇಕು. ಆತ್ಮದಲ್ಲಿ ಬುದ್ಧಿ ಇದೆ. ಭಕ್ತಿಯನ್ನು ಪ್ರಭಾತದ ಸಮಯದಲ್ಲಿಯೇ ಮಾಡುತ್ತಾರೆ. ನೀವು ಸಹ ಪ್ರಭಾತದ ಸಮಯದಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡಿ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು. ಎಲ್ಲ ಕಲ್ಮಶಗಳು ಸಮಾಪ್ತಿಯಾಗಿ ಚಿನ್ನದ ಸಮಾನವಾಗಿ ಬಿಡುತ್ತದೆ. ಆಗ ಚಿನ್ನದ ಸಮಾನವಿರುವ ಶರೀರವೇ ಸಿಗುತ್ತದೆ. ಈಗ ನಿಮ್ಮ ಆತ್ಮದಲ್ಲಿ 2 ಕ್ಯಾರೆಟ್ನಷ್ಟು ಸಹ ಇಲ್ಲ. ಭಾರತದ ದೇವಿ ದೇವತೆಗಳ 84 ಜನ್ಮಗಳ ಲೆಕ್ಕವನ್ನು ತೆಗೆದುಕೊಳ್ಳಬೇಕು. ಪ್ರಪಂಚದ ಇತಿಹಾಸ ಮತ್ತು ಭೂಗೋಳವು ಮತ್ತೆ ಪುನರಾವರ್ತನೆಯಾಗುತ್ತಿದೆ. ಆದರೆ ಆಯಸ್ಸು ಎಷ್ಟಿದೆ ಎಂದು ತಿಳಿದುಕೊಂಡಿಲ್ಲ. ಕಲ್ಪದ ಆಯಸ್ಸನ್ನು ತಿಳಿದುಕೊಂಡಿಲ್ಲ. ತಂದೆಯು ಹೇಳುತ್ತಾರೆ, ನಾನು ಶ್ರೀಮತವನ್ನು ಕೊಟ್ಟು ಶ್ರೇಷ್ಠರನ್ನಾಗಿ ಮಾಡುವುದಕ್ಕಾಗಿ ಬಂದಿದ್ದೇನೆ. ಯೋಗಾಗ್ನಿಯಿಂದಲೇ ಆತ್ಮದ ತುಕ್ಕು ಬಿಡುತ್ತದೆ. ಬೇರೆ ಯಾವುದೇ ಉಪಾಯವಿಲ್ಲ. ಮಕ್ಕಳು ಈಗ ಶಕ್ತಿಶಾಲಿಗಳಾಗಬೇಕು. ಭಯಪಡಬಾರದು. ಯಾರ ರಕ್ಷಕನಾಗಿ ಸ್ವಯಂ ಭಗವಂತ ಕುಳಿತಿದ್ದಾರೆಂದರೆ ಅವರಿಗೆ ಯಾರ ಭಯವಿದೆ? ನಿಮಗೆ ಯಾರಾದರೂ ಶಾಪ ಇತ್ಯಾದಿಯನ್ನೇಕೆ ಕೊಡುತ್ತಾರೆ? ಏನೂ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಯಾವುದೇ ಕಾರ್ಯವನ್ನಾದರೂ ಪ್ರೀತಿಯಿಂದ ತೆಗೆದುಕೊಳ್ಳಬೇಕು, ಕ್ರೋಧದಿಂದಲ್ಲ. ತಂದೆಯ ನೆನಪಿನಲ್ಲಿ ಸದಾ ಹರ್ಷಿತವಾಗಿರಬೇಕು. ಸದಾ ದೇವತೆಗಳಂತೆ ಮುಗುಳ್ನಗುತ್ತಿರಬೇಕು. ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆ ಅದನ್ನು ಯೋಗಾಗ್ನಿಯಿಂದ ಸಮಾಪ್ತಿ ಮಾಡಬೇಕಾಗಿದೆ. ವಿಕರ್ಮಗಳನ್ನು ವಿನಾಶ ಮಾಡಬೇಕು. ಶಕ್ತಿಶಾಲಿಗಳಾಗಿ ಸೇವೆ ಮಾಡಬೇಕು. ಭಯಪಡಬಾರದು. ವರದಾನ: ಸರ್ವ ಕರ್ಮೇಂದ್ರಿಯಗಳನ್ನು ಲಾ ಅಂಡ್ ಆರ್ಡರ್ ಪ್ರಮಾಣ ನಡೆಸುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಮಾಸ್ಟರ್ ಸರ್ವಶಕ್ತಿವಾನ್ ರಾಜಯೋಗಿ ಯಾರಾಗಿರುವರೆಂದರೆ ಯಾರು ರಾಜ ಆಗಿ ತಮ್ಮ ಕರ್ಮೇಂದ್ರಿಯ ರೂಪಿ ಪ್ರಜೆಗಳನ್ನು ಲಾ ಅಂಡ್ ಆರ್ಡರ್ ಪ್ರಮಾಣ ನಡೆಸುತ್ತಾರೆ ಅವರು. ಹೇಗೆ
ರಾಜ ರಾಜ್ಯ ದರ್ಬಾರ್ ನಡೆಸುತ್ತಾರೆ. ಅದೇ ರೀತಿ ತಾವು ತಮ್ಮ ರಾಜ್ಯ ಕಾರ್ಯಭಾರಿ ಕರ್ಮೇಂದ್ರಿಯಗಳಿಗೆ ಪ್ರತಿದಿನ ದರ್ಬಾರ್ ನಡೆಸಿ ಮತ್ತು ಸಮಾಚಾರ ವಿಚಾರಿಸಿ ಯಾವುದೇ ಕರ್ಮಚಾರಿ ವಿರೋಧವಂತೂ ಮಾಡುತ್ತಿಲ್ಲ ತಾನೆ. ಎಲ್ಲರೂ ನಿಯಂತ್ರಣದಲ್ಲಿರುವರು ತಾನೆ. ಯಾರು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದಾರೆ ಅವರನ್ನು ಯಾವ ಒಂದು ಕರ್ಮೇಂದ್ರಿಯ ಎಂದೂ ಮೋಸ ಮಾಡಲು ಸಾಧ್ಯವಿಲ್ಲ. ಸ್ಟಾಪ್ ಎಂದರೆ ಸ್ಟಾಪ್. ಸ್ಲೋಗನ್: ಸಮಯದಲ್ಲಿ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸುವುದೇ ಮಾಸ್ಟರ್ ಸರ್ವಶಕ್ತಿವಾನ್ ಆಗುವುದಾಗಿದೆ. ಮಾತೇಶ್ವರಿ ಜಿಯವರ ಅತ್ಯಮೂಲ್ಯ ಮಹಾವಾಕ್ಯ. ವಾಸ್ತವದಲ್ಲಿ ಜ್ಞಾನ ಪ್ರಾಪ್ತಿಯಾಗಬೇಕೆಂದರೆ 1 ಸೆಕೆಂಡ್ನ ಕೆಲಸವಾಗಿದೆ. ಆದರೆ ಒಂದು ವೇಳೆ ಮನುಷ್ಯ 1 ಸೆಕೆಂಡಿನಲ್ಲಿ ತಿಳಿದುಕೊಂಡು ಬಿಟ್ಟರೆ ಅವರಿಗಾಗಿ 1 ಸೆಕೆಂಡ್ ಹಿಡಿಸುತ್ತದೆ. ಕೇವಲ ತನ್ನ ಸ್ವಧರ್ಮವನ್ನು ತಿಳಿದು ಬಿಡಬೇಕು. ನಾನು ವಾಸ್ತವದಲ್ಲಿ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಮತ್ತು ಪರಮಾತ್ಮನ ಸಂತಾನನಾಗಿದ್ದೇನೆ. ಈಗ ಈ ತಿಳುವಳಿಕೆಯಂತೂ 1 ಸೆಕೆಂಡ್ನ ಮಾತಾಗಿದೆ. ಆದರೆ ಇದರಲ್ಲಿ ನಿಶ್ಚಯ ಮಾಡುವುದರಲ್ಲಿ ಕೆಲವೊಬ್ಬರು ಹಠಯೋಗ, ಕೆಲವೊಬ್ಬರು ಜಪ ತಪ ಯಾವುದೇ ಪ್ರಕಾರದ ಸಾಧನೆ ಮಾಡುವುದು ಇದರ ಅವಶ್ಯಕತೆ ಇಲ್ಲ. ಕೇವಲ ಒರಿಜಿನಲ್ ತನ್ನ ರೂಪವನ್ನು ತಂದುಕೊಳ್ಳಿರಿ. ಬಾಕಿ ನಾವೇನು ಇಷ್ಟು ಪುರುಷಾರ್ಥ ಮಾಡುತ್ತೇವೆಯೋ ಇದೆಲ್ಲ ಯಾವುದಕ್ಕೆ ಆಗಿದೆಯೋ ಈಗ ಇದರ ಮೇಲೆ ತಿಳುವಳಿಕೆ ನೀಡಲಾಗುತ್ತದೆ. ನಾವು ಇಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ, ಅದು ಕೇವಲ ಈ ಮಾತಿನ ಮೇಲೆಯೇ ಮಾಡುತ್ತಿದ್ದೇವೆ. ಹೇಗೆ ತಮ್ಮ ಪ್ರಾಕ್ಟಿಕಲ್ ಜೀವನವನ್ನು ಮಾಡಬೇಕಾಗಿದೆ. ಹಾಗಾದರೆ ನಮ್ಮ ಈ ದೇಹಾಭಿಮಾನವನ್ನು ಪೂರ್ತಿಯಾಗಿ ತೆಗೆದು ಹಾಕಬೇಕು. ವಾಸ್ತವದಲ್ಲಿ ಆತ್ಮಾಭಿಮಾನಿ ರೂಪದಲ್ಲಿ ಸ್ಥಿತರಾಗುವುದು ಅಥವಾ ಈ ದೈವಿ ಗುಣಗಳನ್ನು ಧಾರಣೆ ಮಾಡುವುದರಲ್ಲಿ ಅವಶ್ಯವಾಗಿ ಪರಿಶ್ರಮ ಹಿಡಿಸುತ್ತದೆ. ಇದರಲ್ಲಿ ನಾವು ಪ್ರತಿ ಸಮಯ ಪ್ರತಿ ಹೆಜ್ಜೆಯ ಮೇಲೆ ಎಚ್ಚರಿಕೆಯಾಗಿರುತ್ತೇವೆ. ಈಗ ನಾವು ಎಷ್ಟು ಮಾಯೆಯಿಂದ ಎಚ್ಚರಿಕೆಯಾಗಿರುತ್ತೇವೆಯೋ ಬಲೆ ಎಷ್ಟೇ ಘಟನೆಗಳು ಎದುರಿಗೆ ಬರಲಿ, ಆದರೆ ನಮ್ಮನ್ನು ಎದುರಿಸಲಾರರು. ಮಾಯೆ ಎಲ್ಲಿಯವರೆಗೆ ನಮ್ಮನ್ನು ಎದುರಿಸುತ್ತದೆ ಎಂದರೆ ಎಲ್ಲಿಯವರೆಗೆ ನಾವು ತಮ್ಮನ್ನು ತಾವು ವಿಸ್ಮೃತಿಯಲ್ಲಿ ಇಡುತ್ತೇವೆ. ಈ ಮಾರ್ಜಿನ್ ಕೇವಲ ಪ್ರಾಕ್ಟಿಕಲ್ ಲೈಫ್ ಮಾಡಿಕೊಳ್ಳುವುದಕ್ಕಾಗಿ ಆಗಿದೆ. ಬಾಕಿ ಜ್ಞಾನವಂತೂ 1 ಸೆಕೆಂಡ್ನ ಮಾತಾಗಿದೆ. ಈ ನಮ್ಮ ಈಶ್ವರೀಯ ಜ್ಞಾನ ನಮ್ಮ ಬುದ್ಧಿಯಿಂದ ಬಂದಿರುವುದಲ್ಲ. ಇದು ಯಾವುದೇ ಕಲ್ಪನೆ ಅಥವಾ ನಮ್ಮ ತಿಳುವಳಿಕೆ ಅಲ್ಲ ಅಥವಾ ಸಂಕಲ್ಪವಲ್ಲ. ಈ ಜ್ಞಾನ ಇಡೀ ಸೃಷ್ಟಿಯ ರಚಯಿತ ಯಾರಾಗಿದ್ದಾರೆಯೋ ಅವರ ಮೂಲಕ ಹೇಳಿರುವ ಜ್ಞಾನವಾಗಿದೆ ಮತ್ತು ಜೊತೆಯಲ್ಲಿ ಆಲಿಸಿ ಅನುಭವ ಮತ್ತು ವಿವೇಕದಲ್ಲಿ ತಂದುಕೊಳ್ಳುವಂತಹದ್ದಾಗಿದೆ. ಅದನ್ನೇ ಪ್ರಾಕ್ಟಿಕಲ್ ನಿಮಗೆ ಹೇಳುತ್ತಾರೆ. ಒಂದು ವೇಳೆ ನಮ್ಮ ವಿವೇಕದ ಮಾತಾಗಿದ್ದರೆ ಕೇವಲ ನಮ್ಮ ಜೊತೆ ಬರುತ್ತಿತ್ತು. ಆದರೆ ಇದಂತೂ ಪರಮಾತ್ಮನ ಮೂಲಕ ಆಲಿಸಿ ತಮ್ಮ ವಿವೇಕದಿಂದ ಅನುಭವದಿಂದ ಧಾರಣೆ ಮಾಡಿಕೊಳ್ಳುವಂತಹದ್ದಾಗಿದೆ. ಯಾವ ಮಾತನ್ನು ಧಾರಣೆ ಮಾಡಲಾಗುತ್ತದೆ ಆ ಮಾತು ಖಂಡಿತವಾಗಿ ಯಾವಾಗ ವಿವೇಕ ಮತ್ತು ಅನುಭವದಲ್ಲಿ ಬರುತ್ತದೆಯೋ ಆಗ ಅದನ್ನು ನಮ್ಮದು ಎನ್ನಲಾಗುತ್ತದೆ. ಈ ಮಾತು ಸಹ ಇವರ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಪರಮಾತ್ಮನ ರಚನೆ ಏನಾಗಿದೆ? ಪರಮಾತ್ಮ ಯಾರಾಗಿದ್ದಾರೆ? ಬಾಕಿ ಯಾರದೇ ಸಂಕಲ್ಪದ ಮಾತಾಗಿಲ್ಲ. ಒಂದು ವೇಳೆ ಯಾರದೇ ಸಂಕಲ್ಪದ ಮಾತಾಗಿದ್ದರೆ ಅವರ ಮನಸ್ಸಿನಲ್ಲೇ
ಉತ್ಪನ್ನವಾಗುತ್ತಿತ್ತು. ಆದ್ದರಿಂದ ಯಾರು ತಮ್ಮನ್ನು ತಾವು ಸ್ವಯಂ ಪರಮಾತ್ಮನ ಮುಖಾಂತರ ಮುಖ್ಯ ಧಾರಣಾ ಯೋಗ್ಯ ಪಾಯಿಂಟ್ ಸಿಕ್ಕಿದೆಯೋ ಅದಾಗಿದೆ ಮುಖ್ಯ ಯೋಗವನ್ನು ಜೋಡಿಸುವುದು. ಆದರೆ ಯೋಗದ ಮೊದಲು ಜ್ಞಾನ ಬೇಕಾಗಿದೆ. ಯೋಗ ಮಾಡುವ ಮೊದಲು ಜ್ಞಾನ ಏಕೆ ಹೇಳುತ್ತಾರೆ? ಮೊದಲು ಯೋಚನೆ ಮಾಡುವುದು, ತಿಳಿದುಕೊಳ್ಳುವುದು ಮತ್ತು ನಂತರ ಯೋಗ ಜೋಡಿಸುವುದು. ಯಾವಾಗಲೂ ಈ ರೀತಿ ಹೇಳಲಾಗುತ್ತದೆ, ಮೊದಲು ತಿಳಿದುಕೊಳ್ಳಿ, ಇಲ್ಲವಾದರೆ ಉಲ್ಟಾ ಕರ್ಮ ನಡೆಯುತ್ತದೆ. ಆದ್ದರಿಂದ ಮೊದಲು ಜ್ಞಾನ ಅವಶ್ಯಕವಾಗಿದೆ. ಜ್ಞಾನ ಒಂದು ಶ್ರೇಷ್ಠ ಸ್ಥಿತಿಯಾಗಿದೆ. ಯಾವುದನ್ನು ತಿಳಿದುಕೊಳ್ಳಲು ಬುದ್ಧಿ ಬೇಕಾಗಿದೆ, ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ನಮ್ಮನ್ನು ಓದಿಸುತ್ತಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.